ಈ ನಾಡಿನಲ್ಲಿ ಕಲ್ಯಾಣ ಕಟ್ಟಿದ್ರು ಶರಣರು. ಬಸವಣ್ಣವರು ಒಂದು ದಿನ ಕಲ್ಯಾಣದ ಹಾದಿಯಲ್ಲಿ ಹೋಗ್ತಾ ಇದ್ರಂತ. ಕಲ್ಯಾಣದ ಹಾದಿಯಲ್ಲಿ ಹೋಗುವಾಗ ಸಂಬೋಳಿ ನಾಗಣ್ಣ ಅಂತ ಒಬ್ಬ ಅಸ್ಪೃಶ್ಯರ ಹುಡುಗನಿಗೆ ಊರನ ಜನ ಹೊಡೆದಿದ್ರು, ಕಲ್ಲು ತೊಗೊಂಡು ಒಗೆದಿದ್ರು. ಕಲ್ಲು ತೊಗೊಂಡು ಒಗೆದ್ರೆ ಸಂಬೋಳಿ ನಾಗಣ್ಣ ಎಲ್ಲೋ ದಾರಿಯೊಳಗೆ ಬಿದ್ದಿತ್ತು. ಅವನಿಗೆ ಎಷ್ಟು ಬಡ್ದಿದ್ರು ಅಂದ್ರೆ ಇವ ನಮ್ಮ ಊರನ ಕೆರೆ ನೀರು ಮುಟ್ಟ್ಯಾನ, ಇವ ನಮ್ಮ ಊರಾಗ ಬಂದಾನ ಅಂತ ತಿಳ್ಕೊಂಡು ಕಲ್ಲು ತೊಗೊಂಡು ಒಗೆದಿದ್ರು, ಬಡ್ಗಿ ತೊಗೊಂಡು ಹೊಡೆದಿದ್ರು. ಅವನಿಗೆ ಮುಖಕ್ಕೆಲ್ಲ ಹೊಡೆದು ಮುಖ ಬಾತ್ ಕಣ್ಣು ಕಾಣಲಾರ್ದಂಗಾಗಿ ರಸ್ತೆಯೊಳಗೆ ಬಿದ್ದಿದ್ದ ಸಂಬೋಳಿ ನಾಗಣ್ಣ. ಆ ದಾರಿ ಹಿಡ್ಕೊಂಡು ಬಸವಣ್ಣವ್ರು ಹೋಗ್ತಾ ಇದ್ರು. ಹೋಗುವಾಗ ಇವ ಸಂಬೋಳಿ ನಾಗಣ್ಣ ಬಿದ್ದಿದ್ದು ನೋಡಿ ಬಸವಣ್ಣವ್ರು ಅವನನ್ನು ಮ್ಯಾಲೆತ್ತಿದ್ರು. ಆವಾಗ ಸಂಬೋಳಿ ನಾಗಣ್ಣ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ. ಎತ್ತದವರು ಬಸವಣ್ಣವರ ಇದ್ದರು. ಬಸವಣ್ಣವರು ಸಂಬೋಳಿ ನಾಗಣ್ಣನಿಗೆ ಕೇಳ್ತಾರೆ, ಅಲ್ಲೋ ನಾಗಣ್ಣ, ಎಲ್ಲರೂ ಊರನವ್ರು ಇಷ್ಟು ಬಡ್ದಾರ, ನಿನಗೆ ಕಣ್ಣ ಕಾಣುವಲ್ದು, ನಾನಾ ನಿನಗೆ ಎತ್ತೀನಿ ಅಂತ ನೀನು ಕಣ್ಣು ಕಾಣಲಾರ್ದಂಗೆ ನೆಲಕ್ಕೆ ಬಿದ್ದಿದ್ದಿ, ನಾನಾ ನಿನಗೆ ಎತ್ತಿನಂತ ನಿನಗೆ ಹೆಂಗೆ ಗೊತ್ತಾಯ್ತು? ಆವಾಗ ಸಂಬೋಳಿ ನಾಗಣ್ಣ ಅಂತಾನೆ, ಯಪ್ಪ, ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನು ಎತ್ತಲಿಕ್ಕೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರೆ? ಇದು ಬಸವಣ್ಣ. ಯಪ್ಪ, ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನು ಎತ್ತಲಿಕ್ಕೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರೆ? ಬಸವಣ್ಣ ಅಂದ್ರೆ ಎಲ್ಲೋ 12ನೇ ಶತಮಾನದಲ್ಲಿ ಬದುಕಿದ ಒಬ್ಬ ವ್ಯಕ್ತಿ ಅಂತಲ್ಲ. ಬಸವಣ್ಣ ಅಂದರೆ ಯಾರು ಬಿದ್ದವರನ್ನೆತ್ತುವ ಕೆಲಸ ಮಾಡ್ತಾರ ಅವ ಬಸವಣ್ಣ ಆಗ್ತಾನೆ ಅನ್ನೋದು ಇದು ಬಸವ ಕಲ್ಯಾಣ, ಇದು ಬಸವ ಸಂದೇಶ ಅಷ್ಟೇ. ಅಂಥ ಒಂದು ದಿವ್ಯ